ಸನ್ಮಾನ್ಯ ಅಧ್ಯಕ್ಷರೇ, ತಾವು ರಾಜ್ಯಪಾಲರ ಭಾಷಣ ವಂದನೆ ಮಾಡುವಂಥದ್ದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದೀರಾ. ನಾನು ಕಳೆದ ಈ ಸರ್ಕಾರ ಬಂದ ಮೇಲೆ 3 ರಾಜ್ಯಪಾಲರ ವಿಧಾನಮಂಡಲದ ಭಾಷಣ ಅಂತೇಳಿ ಇದೆ. 23, 24, 25. ಆ 3ರಲ್ಲೂ ಪಾರದರ್ಶಕ, ಅಭಿವೃದ್ಧಿ ಪಥ, ದೇಶದಲ್ಲೇ ಮಾದರಿ, ಈ 3 ಈ ಪದದಲ್ಲಿ ಕಾಮನ್ ಆಗಿ ತೋರಿಸಿದ್ದೀರ. ಅಂದರೆ ರಾಜ್ಯಪಾಲರ ಕೈಯಲ್ಲಿ ನಮ್ಮ ಸರ್ಕಾರದ ಮುನ್ನೋಟ ಮತ್ತು ಹಿನ್ನೋಟ ಎರಡನ್ನೂ ಹೇಳಿದಿರ. ಹಿಂದೆ ಏನು ಮಾಡಿದಿರಿ, ಮುಂದೆ ಏನು ಮಾಡ್ತೀರಿ ಅಂತಾನು ಹೇಳಿದಿರಿ. ಇಲ್ಲಿ ನನಗನ್ಸುವಂಥದ್ದು, ರಾಜ್ಯಪಾಲರ ಕೈಯಲ್ಲಿ ಬರೀ ಸುಳ್ಳಿನ ಸರಮಾಲೆ, ಬರೀ ಸುಳ್ಳು 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 ಬಿಟ್ಟರೆ ಬೇರೆ ಏನು ಕಾಣಿಸೋದೇ ಇಲ್ಲ. ಆದರೆ ನಮ್ಮ ಕಾಂಗ್ರೆಸ್ಸಿನ ಸ್ನೇಹಿತರು ಸದಾ ಅವ್ರದ್ದೇನೋ ಪೇಟೆಂಟ್ ತಗೊಂಡಾಗೆ, ಈ ಯಾವುದು ಸಂವಿಧಾನದ ಪುಸ್ತಕ ಪೇಟೆಂಟು ಡೆಲ್ಲಿಯಲ್ಲಿ ಇಟ್ಕೊಂಡ್ರು, ಅದನ್ನ ನೋಡಿ ಇವರು ಇಟ್ಕೊಂಡ್ರು ಎಲ್ಲರೂ. ಏನೂ ಇರಲಿಲ್ಲ, ಅಲ್ಲ ಮಹಾರಾಷ್ಟ್ರದಲ್ಲೂ ಇಟ್ಕೊಂಡ್ರು. ನೋಡಿ, ಸಂವಿಧಾನದ ಒಂದು ಅರ್ಥವನ್ನ ನಮ್ಮ ಕಾಂಗ್ರೆಸ್ ಅವರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ. ರಾಜ್ಯಪಾಲರ ಹುದ್ದೆ ಒಂದು ಸಂವಿಧಾನದ ಘನತೆ, ಗೌರವವನ್ನ ಎತ್ತಿ ಹಿಡಿಯುವಂತ ಹುದ್ದೆ. ನಾವೇನೇ ಸರ್ಕಾರ ಆದೇಶ ಮಾಡಿದ್ರು ಕೂಡ ಗವರ್ನರ್ ಸೈನ್ ಆಗಿಲ್ಲ ಅಂದ್ರೆ ಆದೇಶ ಆಗದೇ ಇಲ್ಲ. ನಮ್ಮ ಎಲ್ಲ ಇಲ್ಲಿ ಕೂತಿರೋರೆಲ್ಲ ಪ್ರಿಯಾಂಕಾ ಇಂದ ಹಿಡಿದು ಎಲ್ಲರೂ ಕೂಡ ಅವರೇ ಪ್ರಮಾಣ ವಚನ ಬೋಧನೆ ಮಾಡಿರೋದು ಇವರಿಗೆಲ್ಲ. ಅದಾದ್ಮೇಲೆ ಇವರು ಮಂತ್ರಿ ಆಗಿರೋದು. ಅದಾದ್ಮೇಲೆ ರಾಜಭವನದ ಪುಸ್ತಕಕ್ಕೆ ಸೈನ್ ಹಾಕಿದ್ರು. ಆ ಸೈನ್ ಹಾಕಿದ್ಮೇಲೆ ಇವರು ಮಂತ್ರಿ ಆಗೋದ್ರು. ಮುಖ್ಯಮಂತ್ರಿಗಳಿದಾರಲ್ಲ, ಅವರು ಇಲ್ಲಿಗೆ ಮಾತ್ರ ಶಾಸಕಾಂಗ ಇದೆಯಲ್ಲ, ಇಲ್ಲಿಗೆ ಮಾತ್ರ ಅವ್ರ ನಾಯಕರು. ಗವರ್ನರ್ ಇದಾರಲ್ಲ, ನ್ಯಾಯಾಂಗಕ್ಕೂ ಅವರೇ ಬೋಧನೆ ಮಾಡೋವಂಥದ್ದು. ಜಡ್ಜ್ಗಳು, ಚೀಫ್ ಜಸ್ಟಿಸು ಅವರೆಲ್ಲ ಪ್ರಮಾಣ ವಚನ ತಗೊಬೇಕಾದ್ರೆ ಮುಖ್ಯಮಂತ್ರಿಗಳು ಹೋಗಿ ಬೋಧನೆ ಮಾಡಲ್ಲ, ಗವರ್ನರೇ ಬೋಧನೆ. ಅಂದ್ರೆ ಎಲ್ಲ ಕರ್ನಾಟಕದಲ್ಲಿರೋ ಎಲ್ಲ ಅಂಗಗಳಿಗೂ ಅವರೇ ಚೀಫು. ನೀವು ಒಂದು ರೀತಿ ಅವರಿಗೆ ಅವಮಾನ ಮಾಡ್ತಾ ಇದ್ದೀರಾ, ಈಗ ಅಪಮಾನ ಮಾಡ್ತಾ ಇದ್ದೀರಾ, ಅವ್ರಿಗಿದ್ದಂಥ ಅಧಿಕಾರಗಳನ್ನ ಕಸಿತಾ ಇದ್ದೀರಾ. ಈಗ ನ್ಯಾಚುರಲ್ ಆಗಿ ಅವರಿಗೆ ಯೂನಿವರ್ಸಿಟಿಗಳಲ್ಲಿ ಕುಲಪತಿಯಾಗಿ ಕೆಲಸ ಮಾಡುವಂಥದ್ದು, ಅದರ ಆಗುವವುಗಳನ್ನ ನೋಡುವಂಥದ್ದು, ಇವೆಲ್ಲ ಅವ್ರಿಗೆ ಇದ್ದಂಥದ್ದು. ಅದರಲ್ಲೂ ನಮ್ಮ ಪ್ರಿಯಾಂಕಾ ಅವರು ಮುಂಚೂಣಿಯಾಗಿ ಅವ್ರ ಇಲಾಖೆಯಲ್ಲೇ ಫಸ್ಟ್ ತೆಗಿಯೋಕೆ ಅಲ್ಲಿಂದ ಎತ್ತಂಗಡಿ ಪೈಲಟ್ ಪ್ರಾಜೆಕ್ಟ್ ಫಸ್ಟ್ ಬಿಡೋದು ಯಾವುದಾನ ಒಂದು, ಆಮೇಲೆ ಸಕ್ಸಸ್ ಆದ್ರೆ ಉಳಿದದ್ನೆಲ್ಲ ಮಾಡಲಿ ಅಂತ ಅವ್ರು ಮುಂದೆತ್ತು. ನಾನು ಕರ್ನಾಟಕದ ಮಾತಾಡ್ತಾ ಇದ್ದೀನಿ. ನಾನು ಗುಜರಾತ್ ಮಾತಾಡಿದಾಗ ಬನ್ನಿ ಗುಜರಾತ್ ಮಾತಾಡೋಣ, ಅಲ್ಲಿ ನಿಮ್ಮ MLA ಗಳವರೇ ಹೇಳಿ. ಅಲ್ಲಿ ಅಲ್ಲ, ಗುಜರಾತ್ ಅಲ್ಲೂ ಯಾವುದೋ ಒಂದು ವಿಶೇಷವಾಗಿರುವಂತ ವಿಶ್ವವಿದ್ಯಾನಿಲಯ ತಗೊಂಡು ಇಡೀ ರಾಜ್ಯದ ವಿಚಾರದಲ್ಲಿ ಮಾತಾಡ್ತಿದ್ದಾರೆ. ಅಲ್ಲೆಲ್ಲೂ ಒಂದೇ ಒಂದು ಯೂನಿವರ್ಸಿಟಿ, ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಅವರೇ ಅಲ್ಲ, ಅದೇ ರೀತಿ ಅಲ್ಲ. ನಿಮ್ಮ ಈಗ ಇಡೀ ರಾಜ್ಯದಲ್ಲಿರುವಂತ ಎಲ್ಲಾ ವಿಶ್ವವಿದ್ಯಾನಿಲಯದ್ದು ಏನೊಂದು ಕುಲಾಧಿಪತಿಗಳಾಗಿದ್ದಾರಲ್ಲ ರಾಜ್ಯಪಾಲರು, ಅದನ್ನೆಲ್ಲ ಅಲ್ಲಾಡಿಸ್ಲಿಕ್ಕೆ, ಅದಕ್ಕೆ ಚ್ಯುತಿ ತರಲಿಕ್ಕೆ ಪ್ರಯತ್ನ ಇವತ್ತು ಸರ್ಕಾರದಿಂದ ಆಗ್ತಿದೆ. ಬಹಳ ಸ್ಪಷ್ಟವಾಗಿ ನಾನು ಒಂದ್ ಸ್ವಲ್ಪ ಏನ್ ದ್ವೇಷದಲ್ಲಿ ಏನಿಲ್ಲ, ನಿಮ್ಗೇನು ಅಧಿಕಾರ ಇದೆ ಅಂತ ನಡೆಸ್ತಾ ಇದ್ದೀರಾ, ಅದನ್ನ ನಾವೇನು ನಿಮ್ ತಿಳುವಳಿಕೆ ಮೂಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮ್ಗೆ ಅಧಿಕಾರ ಇದೆ ಅಂತ ನಡೆಸ್ಕೊಂಡು ಹೋಗೋದು ಒಂದು ಭಾಗ ಆಯ್ತು. ಪ್ರಿಯಾಂಕಾ ಅವರೇ, ಒಟ್ಟು ನಾವೆಲ್ಲ ಬಂದಿರೋದು ರಾಜ್ಯದ ಜನರಿಗೆ ಒಳ್ಳೇದು ಮಾಡಬೇಕು ಅಂತ. ನಿಮ್ಮ ಪ್ರಗತಿ ಪರವಾಗಿ ನಾನು ಹೇಳಿದೆ ಅವತ್ತು, ಈ ರೀತಿ ಎಲ್ಲ ಒಂದ್ ಕಡೆ ಅಧಿಕಾರ ಅವರಿಂದ ಕಸ್ಕೊಳ್ಳೋದಲ್ಲ, ಒಂದು ಸುಧಾರಣೆ ತರಬೇಕು. ಈಗ 75 ವರ್ಷ 77 ವರ್ಷ ಆಗ್ತಾ ಬರ್ತಿದೆ. ಬೋರ್ಡ್ ಆಫ್ ಗವರ್ನರ್ ಕಾನ್ಸೆಪ್ಟು ನಾವೇ ಇದೆ ಖಾಸಗಿ ಯೂನಿವರ್ಸಿಟಿಗಳಿಗೆ ಬೋರ್ಡ್ ಆಫ್ ಗವರ್ನರ್ ಕಾನ್ಸೆಪ್ಟ್ ಕೊಡ್ತಿರ್ತೀವಿ ಅಂತ ಪ್ರಗತಿ ಪರವಾಗಿ ತಗೊಳ್ಳಿ. ಇವತ್ತೇನು ರಾಜ್ಯಪಾಲರ ವಿಚಾರದಲ್ಲಿ ನಮ್ಮ ಸನ್ಮಾನ್ಯ ಪ್ರತಿಪಕ್ಷ ನಾಯಕರು ಹೇಳ್ತಿದ್ದಾರೆ ಬಹಳ ಸ್ಪಷ್ಟವಾಗಿ, ಅಂತ ಉನ್ನತ ಸ್ಥಾನದ ಅಂತ ವ್ಯಕ್ತಿಗೇನೆ ಆಸ್ಥಾನಕ್ಕೆ ಚ್ಯುತಿ ಬರೋ ರೀತಿಯಲ್ಲಿ ನಡ್ಕೋತಾ ಇದ್ದಾರೆ ಎಲ್ಲ ವಿಚಾರದಲ್ಲೂ. ಅದು ಅವರ ಚಾನ್ಸಲರ್ ಸ್ಥಾನ ಕಿತ್ಕೊಳ್ಳುವಂಥದ್ದಾಗಲಿ,
ಅಥವಾ ಅವರ ಸ್ಥಾನಕ್ಕೆ ಧಕ್ಕೆ ಬರುವಂಥದ್ರಲ್ಲಿ ಅವರ ವರ್ತನೆ ಆಗಲಿ, ಅವರಿಗೆ ಬೆದರಿಕೆ ಹಾಕೋದು, ಅವರಿಗೆ ಬೆದರಿಕೆ. ನಿಮ್ಮ ರಾಜ್ಭವನ್ ಚಲೋದಲ್ಲಿ ನಿಮ್ಮ ಕಚೇರಿಗೆ ನುಗ್ತೀವಿ ಅಂತ ಬಹಳ ಒಬ್ಬರ ವಿಧಾನ ಪರಿಷತ್ ಸದಸ್ಯರು ಹೇಳ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಒಂದ್ ಕಡೆ ಗವರ್ನರ್ಗೆ ಅಪಮಾನ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇದರೆಲ್ಲರ ಚೀಫ್ ಅವರು. ಅವ್ರನ್ನ ರಾಜ್ಯಪಾಲರು ಅಂತ ಹೇಳಿದ್ರೆ ಸರ್ಕಾರದ ಕೈಗೊಂಬೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸರ್ಕಾರದ ಕೈಗೊಂಬೆ ಅಲ್ಲ, ಅವ್ರಿಗೆ ಅಧಿಕಾರ ಇದೆ. ಯಾವುದೇ ಬಿಲ್ ಹೋದ್ರಿ, ಯಾರಾದರೂ ಜನ ಕಂಪ್ಲೇಂಟ್ ಮಾಡಿದ್ರು ಅದಕ್ಕೆ ಸರ್ಕಾರಕ್ಕೆ, ಚೀಫ್ ಸೆಕ್ರೆಟರಿಗೆ, ಮುಖ್ಯಮಂತ್ರಿಗಳಿಗೆ ಕ್ವಶನ್ ಮಾಡುವಂತ ಅಧಿಕಾರ ಇದೆ. ಅದಕ್ಕೆ ಉತ್ತರ ಕೊಡಬೇಕಾಗಿದ್ದು ಸರ್ಕಾರದ ಕರ್ತವ್ಯ. ಈಗೇನೋ ಹೊಸದಾಗಿ ಏನೋ ಚೀಫ್ ಸೆಕ್ರೆಟರಿ ಮೊದಲೇ ಡೈರೆಕ್ಟ್ ಆಗಿ ಕೊಡ್ತಾ ಇದ್ರು, ಅವ್ರನ್ನೂ ಕೊಡಬಾರ್ದು. ಚೀಫ್ ಸೆಕ್ರೆಟರಿನೂ ಕೊಡಂಗಿಲ್ಲ ಡೈರೆಕ್ಟ್ ಆಗಿ, ಡಿಜಿನೂ ಡೈರೆಕ್ಟ್ ಆಗಿ ಕೊಡಂಗಿಲ್ಲ. ಅವರು ಕ್ಯಾಬಿನೆಟ್ ಮುಖಾಂತರ ಕ್ಯಾಬಿನೆಟ್ ಇಂದ ಕಳಿಸ್ಬೇಕು. ಆ ರೀತಿ ಪರಿಸ್ಥಿತಿಯನ್ನ ತಂದ್ಬಿಟ್ಟಿದ್ದಾರೆ ಇವರು. ಅಂದ್ರೆ ಒಂದು ರೀತಿ ಸಂಘರ್ಷ, ಸರ್ಕಾರ ವರ್ಸಸ್ ಗವರ್ನರ್. ಈ ಸಂಘರ್ಷ ದಿನನಿತ್ಯ ಮಾಧ್ಯಮದಲ್ಲಿ ಬರ್ತಾ ಇದೆ. 4ನೇ ಅಂಗ ಅದು ಯಾವುದು? ಪತ್ರಿಕಾ ರಂಗ 4ನೇ ಅಂಗ. ಆ 4ನೇ ಅಂಗದಲ್ಲಿ ದಿನನಿತ್ಯ ಈ ಸಂಘರ್ಷದ ಸರಮಾಲೆಯನ್ನ ನಾವು ನೋಡ್ತಾ ಇದ್ದೀರಿ. ಇದು ಒಂದು ರೀತಿ ಪ್ರಜಾಪ್ರಭುತ್ವಕ್ಕೆ ಮಾಡಿರ್ತಕ್ಕಂಥ ಒಂದು ಅವಮಾನ ಅಂತ ನಾನು ತಿಳ್ಕೊಂತೀನಿ. ಇವತ್ತು ಯಾವಾಗೂ ಹೇಳ್ತಾರೆ ಇವರು, ಗವರ್ನರ್ ಏನ್ ಮಾಡ್ಬಿಟ್ಟವ್ರು ಇವರು, ಇವ ನಮ್ಮವನಲ್ಲ, ಇವ ನಮ್ಮವನಲ್ಲ. ಬೇರೆ ಸಂದರ್ಭದಲ್ಲಿ ಹೇಳ್ತಾರೆ ಇವನು ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವನೆಂದಸಯ್ಯ ಕೂಡಲ ಸಂಗಮ ದೇವ. ನೀವು ಅಲ್ಲಿಂದಾನೇ ಬಂದಿರೋರು. ಬೇರೆ ಟೈಮಲ್ಲಿ ಹೇಳ್ತಾರೆ. ಈ ಗವರ್ನರ್ ವಿಚಾರ ಬಂದ್ರೆ ಇವ ನಮ್ಮವ ಅಲ್ಲ, ಇವ ನಮ್ಮವ ಅಲ್ಲ ಅಂತ ಹೇಳ್ತಾರೆ. ಸೈನ್ಗೆ ಅಲ್ಲೇ ಹೋಗ್ತಾರೆ. ಇಲ್ಲಿ ಇವತ್ತು ಗವರ್ನರ್ ಅವ್ರಿಗೆ ಕರೆದು ಅವ್ರ ಕೈಲಿ ಏನು ಬಹುಪರ ಹಕ್ಕುಗಳನ್ನ ಹಾಕ್ಸ್ಕೊಂಡಿದ್ದಾರೆ. ನಮ್ ಗವರ್ನರ್ ಬೇರೆ ಗವರ್ನರ್ ತರ ಅಲ್ಲ, ಪಾಪ ಒಳ್ಳೆಯವರು, ಒಳ್ಳೆಯವರು. ಬೇರೆ ಗವರ್ನರ್ಗಳೆಲ್ಲ ನೋಡ್ತಾ ಇದ್ದೀರಾ ನೀವು, ತಮಿಳುನಾಡಲ್ಲಿ ನೋಡಿದ್ದೀರಾ, ಬೇರೆ ಕೇರಳದಲ್ಲಿ ಎಲ್ಲ ನೋಡಿದ್ದೀರಾ. ನಮ್ ಗವರ್ನರ್ ದಲಿತ, ನನ್ಗೆ ಗೊತ್ತು, ಅವರು ನಮ್ಮ ಇನ್ಚಾರ್ಜ್ ಆಗಿದ್ರು, ಕರ್ನಾಟಕದ ಇನ್ಚಾರ್ಜ್ ಆಗಿದ್ರು, ಮತ್ತೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು. ಬಹಳ ಸಜ್ಜನ ವ್ಯಕ್ತಿ, ಸಜ್ಜನರಲ್ಲಿ ಸಜ್ಜನ ವ್ಯಕ್ತಿ. ಅಂಥವ್ರಿಗೆ ಕಿರುಕುಳ, ಅವ್ರಿಗೆ ಫಿಟ್ಟಿಂಗ್ ಇಡೋದು, ಅವ್ರಿಗೆ ಫಿಟ್ಟಿಂಗು. ಅವ್ರೇನ ಒಂದು ಬಿಲ್ಲನ್ನ ವಾಪಸ್ ಮೊನ್ನೆ ಯಾವುದು ಇದು ಫೈನಾನ್ಸ್, ಮೈಕ್ರೋ ಫೈನಾನ್ಸ್ ಬಿಲ್ ವಾಪಸ್ ಕಳಿಸ್ತರು. ಅವ್ರೇನು ಕಳಿಸ್ತರು, ಈ RBI ರೂಲ್ಸ್ ಏನಿದೆ ಆ RBI ರೂಲ್ಸ್ ಅನ್ನ ಫಾಲೋ ಮಾಡಿ ನೀವು ಮಾಡಿ. ಯಾಕಂದ್ರೆ ಹಿಂದೆ ನೀವು ಸರ್ಕಾರನೇ, ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಈ ಬ್ಯಾಂಕ್ಗಳಿಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ. ಯಾವ ರೀತಿ ನೀವು ಸಾಲ ಕೊಡಬೇಕು, ಯಾವ ರೀತಿ ಸಾಲ ವಸೂಲಿ ಮಾಡಬೇಕು, ಕೋರ್ಟ್ಗಳಿಗೆ ಅದು ಕೊಟ್ಟ. ಅದನ್ನು ವೈಲೇಟ್ ಮಾಡಬೇಡಿ ಅಂದ್ರು. ತಗೋ ಇಮಿಡಿಯೇಟ್ ಆಗಿ. ಯಾಕಂದ್ರೆ ಇಲ್ಲಿ ಒದಿತಾ ಇದ್ರಲ್ಲ, ಜನ ಒದಿತಾ ಇದ್ರು, ಸಾಯ್ತಾ ಇದ್ರು. ಇಲ್ಲಿ ಮೈಕ್ರೋ ಫೈನಾನ್ಸ್ ಅವಳಿಯಿಂದ ಜನ ಆತ್ಮಹತ್ಯೆ ಮಾಡ್ಕಂತ ಇದ್ರು, ಊರುಗಳು ಬಿಟ್ಟು ಹೋದ್ರು. ಅವ್ರಿಗೆ ಆ ಕಾಟ ರಾಜ್ಯಪಾಲರದಲ್ಲ. ಈ ಕಾಟ ತಪ್ಪಿಸ್ಕೊಳಕ್ಕೋಸ್ಕರ ಗವರ್ನರ್ ಹಾಕ್ಬಿಟ್ರು. ಎಲ್ಲ ತಪ್ಪು ಮಾಡಿದ್ದು ಇವರು, ಆಪಾದನೆ ಮಾಡಿದ್ದು ಗವರ್ನರ್ ಅವ್ರ ಮೇಲೆ. ಇವತ್ತು ಅದಕ್ಕಿಂತ ಮುಂಚೆ ಹೋಗಿ ಇವ ನಮ್ಮವ ಅಲ್ಲ, ನಮ್ಮ ಅಲ್ಲ ಅಂತ ಹೇಳಿದ್ರು. ಇನ್ನೊಬ್ರು ನಮ್ಮ ಗೌರವಾನ್ವಿತ MLC ಅವರು, ಹೆಸರು ಹೇಳಲ್ಲ ನಾನು, ನಮ್ಮ ಗೌರವಾನ್ವಿತ MLC ಅವರು ಅವರೊಂದು ಆವಾಜ್ ಬಿಟ್ರು, ಮೇರಿ ಆವಾಜ್ ಸುನೋ, ಮೇರಿ ಆವಾಜ್ ಸುನೋ. ನಿಮ್ಮೂರವರು ಮೇರಿ ಆವಾಜ್ ಸುನೋ. ಬಾಂಗ್ಲಾ ಪ್ರಧಾನಿ ಗತಿನೇ ಬರಲಿದೆ. 4ನೇ ಅಂಗದ್ದು, ನಾನಲ್ಲ ಹೇಳ್ತಾ ಇರೋದು, ಅದಕ್ಕೆ ರೆಕಾರ್ಡ್ 4ನೇ ಅಂಗ ಬರೆದಿರೋದು. ಇದು ಕಾಮೆಂಟ್ ಮಾಡಂಗೆ ಇಲ್ಲ. ಐವಾನ್ ಡಿಸೋಜಾ, ಕಾಂಗ್ರೆಸ್ MLC. ಒಂದು ವೇಳೆ ರಾಜ್ಯಪಾಲ ದಾವರ್ ಚಂದ್ ಗೆಹ್ಲೋಟ್ ಅವರು ರಾಷ್ಟ್ರಪತಿಯವರು ವಾಪಸ್ ಕರೆಸಿಕೊಳ್ಳದಿದ್ದರೆ, ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕರೆಸಿಕೊಳ್ಳದಿದ್ದರೆ, ಬಾಂಗ್ಲಾ ಪ್ರಧಾನಿಗೆ ಬಂದಂತ ಪರಿಸ್ಥಿತಿಯ ರಾಜ್ಯಪಾಲರ ಕಚೇರಿಗೂ ಬರಲಿದೆ.